ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ಮಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಾಯ ಆದಿಕವಯೇ ಮುಖ್ಯಂತಿ ಜಂ ಸೂರಜಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಆಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತಕಲ್ಮಷ ಅಪನೋದನ ಪಡುತ್ತಾರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಷಷ್ಠಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈಗ 18ನೆಯ ಶ್ಲೋಕ. ದೇವತೆಗಳೆಲ್ಲ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದ್ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ನಾವು ಹಿಂದಕ್ಕೆ ನೋಡಿದ್ವಿ. ಇದೀಗ ಇನ್ನೇನು ಸ್ತೋತ್ರ ಮಾಡ್ತಾ ಇದ್ದಾರೆ ಮುಂದಕ್ಕೆ ಅನ್ನೋದು ನೋಡೋಣ. 18ನೆಯ ಶ್ಲೋಕ. ಋತೇಜದಸ್ಮಿನ್ ಭವಯೇಷ ಜೀವಾಃ ತಾಪತ್ರಯೇಣ ಅಭಿಹತಾನ ಶರ್ಮ ಆತ್ಮನ್ಲಭಂತೆ ಭಗವಾಂತವಾಂಘ್ರಿ ಕಾಯಾಂಶ ವಿದ್ಯಾಂ ಅತ ಆಶ್ರಯೇಮ. ಇಲ್ಲೊಂದು ಪಾಠಾಂತರದ ಸರ್. ಇದಕ್ಕೆ ಮೊದಲೇ ಶಬ್ದ ಇದನ್ನ ಕೊಟ್ಟಿದ್ದು ಧಾತರ್ಯ ದಸ್ಮಿನ್ ಅಂತದೆ. ಏನು ಫರಕ್ ಬರ್ತದೆ? ಕೇಳಿಸ್ತಿಲ್ಲ. ಧಾತರ್ಯ ದಸ್ಮಿನ್ ಅಂತ ಸ್ಟಾರ್ಟ್ ಮಾಡ್ಯಾರ ಶ್ಲೋಕ. ಆತರ್ ಯದಸ್ಮಿನ್ ಅಂತ ಮಾಡಿದ್ದಾರೆ. ಹಾ, ಧಾತರ್ಯ ಇಲ್ಲ ಇಲ್ಲ, ಋತೆ ಅಂತಾನೆ ಆಗ್ಬೇಕು. ನೃತ್ಯ ಅಂತಾನೆ ಆಗ್ಬೇಕಲ್ವಾ? ಹೌದು. ಓಕೆ. ದೇವತೆಗಳು ತಾವು ಕೈ ಚೆಲ್ಲಿದ್ರು. ಯಾವ್ದಕ್ಕೆ? ಇಡೀ ಜಗತ್ತನ್ನ ನಮ್ ಕೈಲಿ ಸೃಷ್ಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಸ್ತೋತ್ರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮಾಡ್ತಾ ದೇವರ ಬಗ್ಗೆ ಯಾಕೆ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂದ್ರೆ, ದೇವರ ಬಗ್ಗೆ ಜ್ಞಾನವನ್ನ ಪಡೆದ ವ್ಯಕ್ತಿಗೆ ಸಂಸಾರ ನಿವೃತ್ತಿ ಫಲ, ಮೋಕ್ಷ ಸಿಗತ್ತೆ ಅಂತ ಅರ್ಥ. ಅವನ ಬಗ್ಗೆ ತಿಳ್ಕೊಂಡ್ರೆ ಮೋಕ್ಷ ಆಗತ್ತೆ, ಅವನ ಬಗ್ಗೆ ತಿಳಿದ್ರೇನೆ ಸೃಷ್ಟಿ ಆಗತ್ತೆ. ಎಲ್ಲ ದೇವರ ಜ್ಞಾನ, ಅವನ ಅನುಗ್ರಹ ಆದ್ರೆ ಏನ್ ಬೇಕಾರಾಗತ್ತೆ. ಅದಕ್ಕೋಸ್ಕರ ಭಗವಂತನ ಜ್ಞಾನ ಬಂದ ಕೂಡಲೇ ಮೋಕ್ಷಕ್ಕೆ ಹೋಗ್ತಾನೆ. ಭಗವಂತನ ಜ್ಞಾನ ಇಲ್ಲದೆ ಇದ್ರೆ ಮೋಕ್ಷಕ್ಕೆ ಹೋಗಲ್ಲ. ಹೀಗೆ ಅನ್ವಯ ವ್ಯತಿರೇಕ ಅಂದ್ರೆ ಜ್ಞಾನ ಇದ್ದಾಗ್ಲೆಲ್ಲ ಮೋಕ್ಷ, ಜ್ಞಾನ ಇಲ್ಲದೆ ಇದ್ದಾಗ್ಲೆಲ್ಲ ಮೋಕ್ಷ ಇಲ್ಲ. ಹೀಗೆ ಇದೇ ಇಲ್ಲ ಅನ್ನುವ ಅನ್ವಯ ವ್ಯತಿರೇಕ ಏನಿದೆ ಇದನ್ನ ಈ ಶ್ಲೋಕದಲ್ಲಿ ಚೆನ್ನಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹೇಗೆ? ಭಗವನ್ ಅಂತ ಹೇಳ್ತಾರೆ. ಭಗವನ್ ಅಂದ್ರೆ ಏನರ್ಥ? 6 ಗುಣ ಇರೋಂಥವ್ನಿಗೆ ಭಗವಂತ ಅಂತ ಕರೀತಾರೆ. ಹಿಂದೆಲ್ಲ ಅನೇಕ ಸಲ ನಾವು ನೋಡಿದೀವಿ. ಇನ್ನೊಂದರ್ಥ, ಈ ಭಗವನ್ ಅನ್ನೋ ಶಬ್ದಕ್ಕೆ ಭಗ ಅಂತಂದ್ರೆ ಪೂಜ್ಯವಾದ ಯಾವ ಯಾವ ಗುಣ ಇದೆಯೋ ಎಲ್ಲಾ ತಗೊಳ್ಬೇಕು, ಬರೀ 6 ಅಲ್ಲ, ಎಲ್ಲಾ ತಗೊಳ್ಳಿ ಅಂತ. ಯಾಕೆಂದ್ರೆ ಒಂಥರ ಚಿಕ್ಕದಾಗಿ ಸಂಕೋಚ ಮಾಡಿದಾಗ ಆಗ್ಬಿಡುತ್ತೆ ಭಗವನ್ ಅನ್ನೋದಕ್ಕೆ ಅಷ್ಟೇ ಅರ್ಥವನ್ನ ಹೇಳಿದ್ರೆ. ಹಾಗಾಗಿ ಈಶಾ ಅನ್ನೋ ಶಬ್ದದಿಂದ ಏನ್ ತಗೊಳ್ತೀವಿ ಆ ಎಲ್ಲದನ್ನ ಇಲ್ಲೂ ಕೂಡ ತಗೊಳ್ಬಹುದು ಅಂತ. ಅಂದ್ರೆ ಒಂದು ಶಬ್ದದಿಂದ ದೇವರ ಎಲ್ಲಾ ಗುಣ ತಗೊಳ್ಬಹುದು, ಆದ್ರೆ 6 ಮುಖ್ಯ ಅಂತ ಅಷ್ಟೇ ಅಭಿಪ್ರಾಯದಲ್ಲಿ ಹೇಳಿತ್ತು ಅಂತ. ಇದು ಈಶಾ ಅಂತ ಶಬ್ದ ಬಂತು. ಈಶಾ ಅನ್ನೋದಕ್ಕೆ ಸಾಮಾನ್ಯವಾಗಿ ಏನರ್ಥ? ಸ್ವಾಮಿ ಅಂತ ಅರ್ಥ ಅಷ್ಟೇ. ಈಶಾ ಅಂದ್ರೆ ಐಶ್ವರ್ಯ ಇರೋನಿಗೆ ಈಶಾ ಅಂತ ಕರೀತಾರೆ. ಹಾಗಾದ್ರೆ ಏನೇನ್ ಐಶ್ವರ್ಯ ಇದೆ? ಅಣಿಮಾದಿ ಪೂರ್ಣ ಐಶ್ವರ್ಯ ಮೂರ್ತೆ ಅಂತ ಹೇಳ್ತಾರೆ. ಅಣಿಮ, ಗರಿಮ, ಲಘಿಮ ಈ ತರ ಅನೇಕ ಐಶ್ವರ್ಯಗಳಿದೆ ದೇವರಲ್ಲಿ. ಅಂದ್ರೆ ತುಂಬಾ ಚಿಕ್ಕ ರೂಪ ಧರಿಸ್ಕೊಳ್ಳೋ ಶಕ್ತಿ ಇದೆ, ಅಂದ್ರೆ ಕಾಣಿಸೋದೇ ಇಲ್ಲ ಯಾರಿಗೂ ಆ ತರ. ಹಾಗೆ ಕಾಣಿಸ್ದೇ ಇರೋ ದೊಡ್ಡ ರೂಪನು ಧರಿಸ್ಕೊಳ್ತಾನೆ. ನಾವ್ ಅನ್ಕೊಳ್ಬಹುದು ಚಿಕ್ಕ ರೂಪ ಧರಿಸ್ಕೊಂಡ್ರೆ ದೇವ್ರ ಕಣ್ಣಿಗೆ ಕಾಣಲ್ಲ, ಅದೇ ದೊಡ್ಡ ರೂಪ ಧರಿಸ್ಕೊಂಡ್ರೆ ದೇವ್ರ ಕಣ್ಣಿಗೆ ಕಾಣಬಹುದಲ್ವಾ? ಕಾಣಲ್ಲ.
ಯಾಕಂದ್ರೆ ಅಷ್ಟು ದೊಡ್ಡದು. ತೀರಾ ದೊಡ್ಡದಾದ್ರೂ ನಮ್ ಕಣ್ಣಿಗೆ ಕಾಣಲ್ಲ, ತೀರಾ ಚಿಕ್ಕದಾದ್ರೂ ಕಣ್ಣಿಗೆ ಕಾಣಲ್ಲ, ಮಧ್ಯಮದ ರೀತಿಯಲ್ಲಿದ್ರೆ ಆಗ ನಮ್ಮ ಕಣ್ಣಿಗೆ ಕಾಣುತ್ತೆ. ಹಾಗಾಗಿ ಅವನ ಅಚಿಂತ್ಯದ್ಭುತ ಶಕ್ತಿ ಅಣಿಮ ಗರಿಮ ಯಾವ ರೀತಿಯ ರೂಪವನ್ನು ಕೂಡ ತಾನು ಧರಿಸ್ಬೋದು. ಈಗ ಹನುಮಂತ ಧರಿಸ್ತಾನೆ, ಆ ಹನುಮಂತನಿಗೂ ಕೂಡ ಭಗವಂತನ ಅನುಗ್ರಹದಿಂದ ಈ ತರದ ಶಕ್ತಿಗಳಿತ್ತು. ಅಂತೂ ಈಶನಾದ ಹಾಗೆ ಭಗವಂತನಾದ ಈ ಪರಮಾತ್ಮ ಏನಿದ್ದಾನೆ, ನೀನು ಅಸ್ಮಿನ್ ಅಂದ್ರೆ ಈ ಸಂಸಾರದಲ್ಲಿ ಜೀವರೆಲ್ಲ ಏನೇನು ಅನುಭವಿಸ್ತಾ ಇದ್ದಾರೆ, ಅಭಿಹತಃ ಅಂತ ಹೇಳ್ತಾರೆ. ಅನುಭವಿಸೋದಲ್ಲ, ಹೊಡೆಸ್ಕೊಂಡಿದಾರಂತೆ ಚೆನ್ನಾಗಿ. ಯಾವ್ದ್ರಿಂದ ಹೊಡೆಸ್ಕೊಂಡಿದ್ದಾರೆ ಅಂದ್ರೆ ಹೇಳ್ಲಿಕ್ಕೆ ಆಗದೆ ಇರೋಷ್ಟು ಹೊಡೆಸ್ಕೊಂಡಿದ್ದಾರೆ. ಯಾವ್ದ್ರಿಂದ? ತಾಪತ್ರಯೇಣ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಈ 3 ತಾಪಗಳಿಂದ ಎಷ್ಟು ಹೊಡೆಸ್ಕೊಂಡಿದ್ದಾರೆ ಅಂದ್ರೆ ಇನ್ ಹೇಳ್ಬಾರ್ದು ಅವ್ನ ಜೀವನದಲ್ಲಿ. ಆ ತರ ಸಂಸಾರಕ್ಕೆ ಬಿದ್ದವನ್ ಮತ್ ಮೋಕ್ಷಕ್ಕೆ ಹೋಗ್ಲೇಬಾರ್ದು, ಆ ತರ ಅನುಭವಿಸ್ತಾ ಇದ್ದಾರೆ ಜೀವರು. ಅಂತ ಎಲ್ಲ ಜೀವರಿಗೆ ಒಂದೇ ಒಂದು ಅವಕಾಶ ಇದೆ. ಈ ಅವಕಾಶವನ್ನ ಬಳಸ್ಕೊಂಡ್ರೆ ಅವರು ಮೋಕ್ಷ ಸುಖ ಅನುಭವಿಸ್ತಾರೆ, ಈ ಸಂಸಾರ ದುಃಖವನ್ನ ಪರಿಹಾರ ಮಾಡ್ಕೊಳ್ತಾರೆ. ಹಾಗಾದ್ರೆ ಯಾವ್ದದು? ಹೃತೆ ಅಂತ ಹೇಳ್ತಾರೆ. ಹೃತೆಯತ್, ಇದೊಂದು ಬಿಟ್ಟು ಏನು ಉಪಾಯ ಇಲ್ಲ. ಯಾವುದು? ಭಗವಂತನ ಪಾದಾರವಿಂದ ಅಷ್ಟೇ. ದೇವರ ಪಾದಗಳನ್ನ ಹಿಡಿದ್ರೆ ಅವನಿಗೆ ತನ್ನಲ್ಲೇ ಶರ್ಮ ಸುಖವನ್ನ ಅನುಭವಿಸ್ತಾನೆ. ಶರ್ಮ ಅಂದ್ರೆ ಸುಖ. ಇಲ್ಲ, ದೇವರ ಪಾದಾರವಿಂದಗಳನ್ನ ಹಿಡಿಲಿಲ್ಲ, ಹಾಗಾದ್ರೆ ಅವರು ದುಃಖವನ್ನ ಅನುಭವಿಸ್ತಾನೆ. ಆದ್ರಿಂದ ನಮಗೇನ್ ಬೇಕು ಅಂದ್ರೆ, ದೇವತೆಗಳೆಲ್ಲ ಹೇಳ್ತಾ ಇರೋದು, ನಾವು ಇದು ಗೊತ್ತಿದ್ದೆ ನಿನ್ನ ಪಾದ ಮೂಲಗಳನ್ನ ಆಶ್ರಯಿಸಿದೀವಿ, ನಿನ್ನ ಪಾದಗಳ ಸೇವೆಯನ್ನ ಮಾಡ್ತಾ ಭಕ್ತಿಯನ್ನ ಮಾಡ್ತಾ ಇದ್ದೇವೆ ಅಂತ. ಇಲ್ಲೊಂದು ಶಬ್ದ ಬರುತ್ತೆ, ಈ ಶಬ್ದಕ್ಕೆ ಅನೇಕ ಅರ್ಥಗಳಿದೆ, ಅದು ಮುಂದೆ ಗೊತ್ತಾಗುತ್ತೆ. ಸರಳವಾದ ಅರ್ಥ ಏನು ಅಂತ ನೋಡೋಣ. ಅಂಗ್ರಿ ಛಾಯಾಂಶ ವಿದ್ಯಾಂ ಆಶ್ರಯೇಮ ಅಂತ, ಇದು ತುಂಬಾ ಇಂಪಾರ್ಟೆಂಟ್ ಪದ ಈ ಶ್ಲೋಕದಲ್ಲಿ. ಅಂಗ್ರಿ ಛಾಯ ಅಂಶ ವಿದ್ಯೆ ಅಂತ ಇದೆ. ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ರು? ಭಗವಂತನ ಪಾದ ಕಮಲಗಳನ್ನ ಆಶ್ರಯಿಸ್ತಾರೆ. ಹೌದು, ದೇವರ ಪಾದ ಅದು ಕಮಲ ತರ ಇದೆ, ಅದ್ರ ಮೇಲೆ ಭಕ್ತಿ ಮಾಡ್ತಾರೆ. ಸರಿ. ಇಲ್ಲೇನ್ ಹೇಳಿದ್ದಾರೆ? ಅಂಗ್ರಿ ಅಂದ್ರೆ ಪಾದ ಅಂತ ಅರ್ಥ, ಅದ್ ಸರಿ ಇದೆ. ಆದ್ರೆ ಛಾಯ ಅಂದ್ರೆ ನೆರಳು ಅಂತ ಅರ್ಥ. ಅಂಶ ವಿದ್ಯೆ ಏನ್ ಅರ್ಥ ಇದಕ್ಕೆ? ಸಾಮಾನ್ಯವಾಗಿ ಅರ್ಥ ನೋಡಿದ್ರೆ ದೇವರ ಪಾದದ ನೆರಳೇನಿದೆ, ಆ ನೆರಳಿನ ಒಂದು ಭಾಗ, ಆ ಒಂದು ಭಾಗದಲ್ಲಿ ವಿದ್ಯೆ ಅಂತ ಬರುತ್ತೆ. ಏನ್ ಅರ್ಥ ಆಗಲ್ಲ. ಏನೋ ನೆರಳಿನ ಒಂದು ಭಾಗ ಆಶ್ರಯಿಸ್ಕೊಂಡ್ರು ಸಾಕು, ಉದ್ಧಾರ ಆಗ್ತೀವಿ, ಸರಿ ಒಪ್ಕೊಳ್ಳೋಣ. ಆದ್ರೆ ವಿದ್ಯೆ ಅನ್ನೋ ಶಬ್ದ ಯಾಕೆ ಬಂತು? ಅಥವಾ ಹೀಗೆ ಹೇಳ್ಬೇಕು, ಭಗವಂತನ ಪಾದಗಳಿಗೆ ಸಂಬಂಧಪಟ್ಟ ನೆರಳೇನಿದೆ, ಆ ನೆರಳಿನ ಒಂದಂಶದ ವಿದ್ಯೆ ಯಾವುದನ್ನೋ ಪಡ್ಕೊಳ್ತೀವಿ ಅಂತ. ಆದ್ರೆ ಇದು ಅರ್ಥ ಏನಿದಕ್ಕೆ? ಭಗವಂತನ ಪಾದಕ್ಕೂ ಅವನ ನೆರಳಿಗೂ ಸರಿ, ಆ ನೆರಳಿನ ಒಂದಂಶ, ಆ ವಿದ್ಯೆ, ಇದಕ್ಕೇನ್ ಸಂಬಂಧ? ಅರ್ಥ ಗೊತ್ತಾಗಲ್ಲ. ಅದನ್ನ ಇಲ್ಲಿ ಚೆನ್ನಾಗಿ ಬಿಡಿಸಿದ್ದಾರೆ. ಇದರ ಅಭಿಪ್ರಾಯ ಇಷ್ಟೇ ಈ ಪದದ್ದು, ಬ್ರಹ್ಮ ವಿದ್ಯೆಯ ಒಂದು ಭಾಗ ಸಾಕಂತೆ ನಾವು ಉದ್ಧಾರ ಆಗ್ಲಿಕ್ಕೆ. ಎಲ್ಲ ಅಧ್ಯಯನ ಮಾಡಿ ದೇವ್ರ ಬಗ್ಗೆ ತಿಳ್ಕೊಳ್ಲಿಕ್ಕಂತೂ ಅಸಾಧ್ಯ. ಅದು ಬ್ರಹ್ಮದೇವರಿಗೆ ಸಾಧ್ಯ, ಲಕ್ಷ್ಮೀ ದೇವಿಗೆ ಸಾಧ್ಯ, ಬೇರೆ ದೇವತೆಗಳಿಗೆ ಯೋಗ್ಯತಾ ತಾರತಮ್ಯ ಅನುಸಾರವಾಗಿ ಸಾಧ್ಯ. ಆದ್ರೆ ಜೀವರಿಗೆ ಅದೆಲ್ಲ ಕಷ್ಟ. ಅದ್ರಲ್ಲಿ ದೇವತೆಗಳೇ ಹೇಳ್ಕೊಳ್ತಾ ಇರೋದು ಏನಂತ? ನಾವು ಆ ಬ್ರಹ್ಮ ವಿದ್ಯೆಯ ಒಂದು ಭಾಗ, ವಿದ್ಯೆಯ ಒಂದು ಭಾಗವನ್ನ ಆಶ್ರಯಿಸಿಕೊಂಡು ಉದ್ಧಾರ ಆಗ್ತೀವಿ ಅಂತಷ್ಟೇ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಗೊತ್ತಾಯ್ತು ಎಷ್ಟು ಕಷ್ಟ ಇದೆ. ವಿದ್ಯೆಯನ್ನ ಪಡೆಯೋದು ಅಂತಂದ್ರೆ ಎಲ್ಲ ಅನ್ನೋದು ಅಸಾಧ್ಯ, ಸ್ವಲ್ಪವೂ ಅಸಾಧ್ಯ. ಯಾಕಂದ್ರೆ ಸ್ವಲ್ಪ ಬೇಕು ಅಂತ ಇವರೇ ಹೇಳ್ತಾ ಇದಾರೆ ದೇವತೆಗಳು. ಇನ್ನೂ ಸ್ವಲ್ಪ ಕೊನೆಗೆ ಮನುಷ್ಯರಿಗೆ ಏನು ತುಂಬಾ ಕಡಿಮೆ ಅಂದ್ರೆ ಕಡಿಮೆ, ಅಷ್ಟನ್ನು ಸರಿಗ್ ಮಾಡಿದ್ರೆ ಸಾಕು, ಉದ್ಧಾರ ಆಗ್ಬಿಡ್ತಾರೆ ಮನುಷ್ಯರು. ಆದ್ರೆ ಅದನ್ನ ಮಾಡಿಲ್ಲ. ಪ್ರಕೃತದಲ್ಲಿ ಈ ಶ್ಲೋಕದ ಈ ಪದಕ್ಕೆ ವಿವರಣೆ ಮಾಡ್ತಾ ಇಲ್ಲಿ ವಿಜಯಧ್ವಜ ತೀರ್ಥರು ಹೇಳ್ತಾರೆ, ಅಂಗ್ರಿಚ್ಛಾಯ ಅನ್ನುವ ಶಬ್ದಕ್ಕೆ ಭಗವಂತನ ಪಾದದ ನೆರಳು ಅಂತ ಅರ್ಥ ಅಲ್ಲ, ಭಗವಂತನ ಪಾದದ ನೆರಳು ಅಂತ ಅರ್ಥ ಮಾಡಿದ್ದೇನೆ. ಇಲ್ಲಿ ಛಾಯಾ ಅನ್ನೋ ಶಬ್ದಕ್ಕೆ ವಿದ್ಯೆ ಅಂತ ಅರ್ಥ ಮಾಡಿದ್ದಾರೆ. ಅದ್ಯಾವುದು? ಬ್ರಹ್ಮ ವಿದ್ಯೆ. ನೆರಳು ಅನ್ನೋದಕ್ಕೆ ಇಲ್ಲಿ ಛಾಯಾ ಅಂತ ಕರಿಬಹುದು ಲೋಕದಲ್ಲಿ, ಆದ್ರೆ ಇಲ್ಲಿ ಬೇಕಾಗಿರೋ ಅರ್ಥ ಅದು ಬ್ರಹ್ಮವಿದ್ಯೆ ಅಂತ. ಹಾಗಾದ್ರೆ ಭಗವಂತನ ಬಗ್ಗೆ ಇರುವಂತಹ ಬ್ರಹ್ಮವಿದ್ಯೆ ಏನಿದೆ ಅದರ ಒಂದು ಭಾಗ, ಅದನ್ನ ಆಶ್ರಯಿಸ್ತೇವೆ ಅಂತ ದೇವತೆಗಳು ಭಗವಂತನ ಮುಂದೆ ಸ್ತೋತ್ರ ಮಾಡಿದ್ದಾರೆ. ಆಗ ಒಂದು ಶ್ಲೋಕವನ್ನ ಇಲ್ಲಿ ಕೊಟ್ಟಿದ್ದಾರೆ. ಆ ಶ್ಲೋಕ ಇಲ್ಲಿ ವಿಜಯಧ್ವಜ ತೀರ್ಥರ ಟಿಪ್ಪಣಿಯಲ್ಲಿ ನೋಡ್ಬೋದು. ಬ್ರಹ್ಮ ವಿದ್ಯಾ ಹರೇ ಛಾಯಾ ತದಂಶೋಹಿ ಸುರೇಶ್ವಪಿ ಸರ್ವ ವಿದ್ಯಾ ಶ್ರಿಯ ಪ್ರೋಕ್ತಾ
ಪ್ರಧಾನಾಂಶಶ್ಚತುರ್ಮುಖ ಅಂತ ಹೇಳಿದ್ದಾರೆ. ಈ ವಚನದ ಬಲದಿಂದ ಅರ್ಥ ಮಾಡಿದ್ದು ಆಚಾರ್ಯರು. ಸುಮ್ನೆ ಅರ್ಥ ಹೇಳೋದ್ ಕಷ್ಟ ಇದೆ ಭಾಗವತದ ಈ ಯಾವುದೇ ಪದ್ಯಕ್ಕಾದ್ರೂ. ಅಲ್ಲಿ ಈ ಪದಕ್ಕಂತೂ ಬಹಳ ಕಷ್ಟ. ಅದನ್ನ ಪುರಾಣಗಳ ಆಧಾರದಲ್ಲಿ, ಬೇರೆ ಮಾತುಗಳ ಆಧಾರದಲ್ಲಿ ಇದನ್ನ ವಿವರಿಸಿದ್ದಾರೆ. ಏನ್ ಬಂದಿದೆ ಈ ಶ್ಲೋಕದಲ್ಲಿ ಅಂದ್ರೆ, ಈಗ ಬ್ರಹ್ಮದೇವರಿದ್ದಾರೆ. ಬ್ರಹ್ಮದೇವರು ದೇವರ ಬಗ್ಗೆ ಬ್ರಹ್ಮ ವಿದ್ಯೆಯನ್ನ ಪಡಿಲಿಕ್ಕೆ ಪೂರ್ಣ ಅರ್ಹರವರು. ಅವ್ರಿಗೆ ಯೋಗ್ಯತೆ ಇದೆ, ಅವರಿಗೆ ಸಾಮರ್ಥ್ಯ ಇದೆ. ಆದ್ರೆ ದೇವತೆಗಳಲ್ಲಿ ಹಾಗಲ್ಲ. ಸುರೇಶ್ವಭಿಹಿ ತದಂಶಃ, ಎಲ್ಲ ಆಗಲ್ಲ. ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ದೇವತೆಗಳು ತಿಳ್ಕೊಳ್ತಾರೆ. ಲಕ್ಷ್ಮೀ ದೇವಿ ಕೇಳೋದೇ ಬೇಡ, ಸರ್ವವಿದ್ಯೆ. ಅವಳು ಬ್ರಹ್ಮವಿದ್ಯೆ ಆಗ್ತಾಳ, ಸರ್ವವಿದ್ಯೆಗಳು ಅವಳಿಗಿರತ್ತೆ. ಅಂದ್ರೆ ಪ್ರಧಾನ ಅಂಶ ಅಂದ್ರೆ ಚತುರ್ಮುಖ. ಪ್ರಧಾನ ಅಂಶ ಅಂತ ಯಾಕೆ ಚತುರ್ಮುಖನಿಗೆ ಹೇಳೋದು ಅಂತಂದ್ರೆ, ಈ ಜೀವರುಗಳನ್ನೆಲ್ಲ ಪ್ರಧಾನವಾದ ವಿಷಯಗಳನ್ನ ಚೆನ್ನಾಗಿ ತಿಳ್ಕೊಂಡಿರೋರು ಬ್ರಹ್ಮದೇವರು ಅಂತ. ಹೀಗೆ ಬ್ರಹ್ಮದೇವರ ಬಗ್ಗೆ ಪ್ರಾಶಸ್ತ್ಯ, ಲಕ್ಷ್ಮೀ ದೇವಿಯ ಬಗ್ಗೆ ಪ್ರಾಶಸ್ತ್ಯವನ್ನ ಇಲ್ಲಿ ತಿಳಿಸಿದೆ. ಇಷ್ಟಾಗಿ ಮುಂದೆ ಬೇರೆ ಬೇರೆ ಟಿಪ್ಪಣಿಕಾರರು ಏನೇನು ಅರ್ಥ ಮಾಡಿದ್ದಾರೆ ಇದಕ್ಕೆ ಅಂತ ನೋಡೋಣ. ಅದರಲ್ಲಿ ಅಂಘ್ರಿ ಛಾಯಾ ಅಂಶ ವಿದ್ಯಾ ಅಂತ ಇದೆ. ಈ ಪದಕ್ಕೆ ಒಬ್ಬೊಬ್ರು ಒಂದೊಂದು ಹೊಳೆದಿದೆ ಅರ್ಥ. ಯಾರು ಸರಿಗ್ ಹೇಳಿಲ್ಲ, ಆಚಾರ್ಯರು ಸರಿಗ್ ಹೇಳಿದ್ದಾರೆ. ಹೇಗೆ ಇದು, ಯಾರು ಯಾಕೆ ಸರಿಗ್ ಹೇಳಿಲ್ಲ, ಹೊಳೆದಿಲ್ಲ ಯಾಕೆಂದ್ರೆ ಅವ್ರ ಅರ್ಥ ಹೀಗ್ ಮಾಡ್ತಾರೆ. ಒಬ್ರು ಬರದ್ರು, ಈ ಅಂಘ್ರಿ ಛಾಯಾ ಅನ್ನೋ ಶಬ್ದಕ್ಕೆ ಅದು ನೆರಳೇ ಬೇರೆ ವಿದ್ಯೆನೇ ಬೇರೆ, ಅಂದ್ರೆ ಸ್ಪ್ಲಿಟ್ ಮಾಡ್ಕೊಂಡ್ಬಿಟ್ರು. ಈಗ ನಿಮ್ಗೆ ಏನ್ ಸಮಸ್ಯೆ, ದೇವರ ನೆರಳನ್ನ ಆಶ್ರಯಿಸಿಕೊಳ್ತೇವೆ ಅಂತಂದ್ರೆ ಸರಿ. ಹೇಗೆ ಮರದ ನೆರಳಲ್ಲಿ ನಾವಿದ್ರೆ ತಾಪ ಆಗಲ್ಲ ನಮ್ಗೆ, ಬಿಸಿಲಿನ ತಾಪ. ಹಾಗೆ ದೇವರ ಪಾದದ ನೆರಳಲ್ಲಿದ್ರೆ ನಮ್ಗೇನ್ ತಾಪ ಆಗಲ್ಲ, ಸರಿ ಇದೆ. ವಿದ್ಯೆ ಯಾಕೆ ಬಂತು ಅಂತ ಪ್ರಶ್ನೆ ಕೇಳಿದ್ರಿ. ಅದು ಒಂದೇ ಪದ ಆದ್ರೂ ಎರಡು ಭಾಗ ಮಾಡ್ಕೊಳ್ಳಿ ಅಂತ ಒಬ್ರು ಉತ್ತರ ಕೊಟ್ರು. ಅಂಘ್ರಿ ಛಾಯಾ ಅಂದ್ರೆ ಭಗವಂತನ ಪಾದದ ನೆರಳು, ಅದೇ ರೀತಿ ಅಂಶ ವಿದ್ಯೆ ಅಂದ್ರೆ ವಿದ್ಯೆ ಅನ್ನೋನ್ನ ವಿದ್ಯೆಯನ್ನ ಆಶ್ರಯಿಸ್ತೀವಿ, ಓದ್ತೀವಿ. ಹಾಗೆ ಭಗವಂತನ ಪಾದಗಳ ನೆರಳನ್ನ ಆಶ್ರಯಿಸ್ತೇವೆ. ಸರಿ ಹೋಯ್ತಲ್ಲ ಅರ್ಥ? ಇದು ಒಂದು. ನಮಗ್ ಮೇಲ್ನೋಟಕ್ಕೆ ಇದು ಸರಿ ಅಂತ ಅನಿಸ್ತಾ ಇದೆ. ಯಾಕೆ, ಹೌದು ಚೆನ್ನಾಗಿದೆಯಲ್ಲ, ಒಂದು ಅಂಶದ ವಿದ್ಯೆ, ಇನ್ನೊಂದು ಭಗವಂತನ ಪಾದದ ನೆರಳು, ಸರಿ ಹೋಯ್ತಲ್ಲ ಅಂತ. ಇದು ಒಂದು ಅರ್ಥ. ಇನ್ ಕೆಲವರು ಅರ್ಥ ಮಾಡ್ತಾರೆ, ಏನಿಲ್ಲ, ಭಗವಂತನ ಪಾದ ನೆರಳನ್ನ ಯಾವಾಗ ಆಶ್ರಯಿಸ್ತಾರಲ್ಲ ಜೀವರು, ಅಂದ್ರೆ ಭಗವಂತನ ಪಾದಗಳಲ್ಲಿ ಯಾವಾಗ ಭಕ್ತಿ ಮಾಡ್ತಾನೆ, ಆಗ ಅವನಿಗೆ ಬ್ರಹ್ಮಜ್ಞಾನ ಬರುತ್ತೆ ಅಂತ ಅರ್ಥ. ಅಂಥ ಬ್ರಹ್ಮಜ್ಞಾನವನ್ನ ನಾವು ಆಶ್ರಯಿಸ್ತೇವೆ ಅಂತ ದೇವತೆಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಮೊದಲು ನೀನ್ ಪಾದ ಸೇವೆ ಮಾಡ್ತೀವಿ, ಅದರಿಂದ ನಮ್ಗೆ ಬ್ರಹ್ಮಜ್ಞಾನ ಬರುತ್ತೆ, ಆ ಬ್ರಹ್ಮಜ್ಞಾನ ನಮ್ಗೆ ಇಷ್ಟ, ಅದನ್ನೇ ಆಶ್ರಯಿಸಿ. ಯಾಕೆ, ಆ ಬ್ರಹ್ಮಜ್ಞಾನ ಪಡೆದ್ರೆ ನಮ್ ಮೋಕ್ಷ ನೀನ್ ಕೊಡ್ತೀಯ ಅಂತ. ಇದು ಈ ಅಂಘ್ರಿ ಛಾಯ ಅಂಶ ವಿದ್ಯಾ ಅನ್ನೋ ಶಬ್ದಕ್ಕೆ ಅರ್ಥ ಅಂತ ಕೆಲವರು ಅರ್ಥವನ್ನ ಮಾಡಿದ್ದಾರೆ. ಸರಿ, ಅದನ್ನ ಮಾಡಿ ಏನ್ ಮಾಡ್ಕೊಳ್ತೀರಿ? ಯಾವಾಗ ನಿನ್ನ ಪಾದ ಸೇವೆಯಿಂದ, ನೆರಳಿನ ಸೇವೆಯಿಂದ ನಮಗೆ ಬ್ರಹ್ಮಜ್ಞಾನ ಬಂತು, ಆಗ ನಮ್ಮ ತಾಪತ್ರಯಗಳನ್ನ ಕಳ್ಕೊಳ್ತೀವಿ ಅಂತ ಅರ್ಥ ಮಾಡಿದ್ರು. ಹೀಗೆ ಒಬ್ಬೊಬ್ರು ಒಂದೊಂದು ಅರ್ಥ ಮಾಡ್ತಾ ಬಂದ್ರು. ಇನ್ ಕೆಲವರು ಅರ್ಥ ಮಾಡ್ತಾರೆ ಇದಕ್ಕೆ. ಏನಂತ ಅರ್ಥ ಮಾಡಿದ್ರು ಅಂದ್ರೆ, ಈಗ ಛತ್ರಿ ಹಿಡಿತಾರೆ, ಬಿಸಿಲಿನ ತಾಪ ಜಾಸ್ತಿ ಆದಾಗ, ಛತ್ರಿ ಹಿಡಿದಾಗ ಆ ಬಿಸಿಲಿನ ತಾಪ ಕಡಿಮೆ ಆಗುತ್ತೆ. ಅಥವಾ ಈ ಛತ್ರಿ ಹಿಡಿದಾಗ ಬಿಸಿಲಿನ ತಾಪ ಕಡಿಮೆ ಆಗತ್ತೆ ಅಂದ್ರೆ ಹೇಗ್ ಕಡಿಮೆ ಆಗತ್ತೆ? ನಮ್ಗೆ ಆ ಬಿಸಿಲಿನ ತಾಪ ಆದಾಗ ಛತ್ರಿ ಹಿಡಿದಾಗ ನೆರಳಿನ ತರ ನಮಗ್ ಕಾಪಾಡತ್ತೆ, ನಮ್ಗೆ ಆ ತಾಪ ಆಗತ್ತೆ. ಆದ್ರೆ ಯಾವಾಗ ಬಿಸಿಲಿಗೆ ಆ ಛತ್ರಿಯನ್ನ ಹಿಡಿತೀವಿ, ಆಗ ನೆರಳು ಬೀಳೋದು ದೂರಕ್ಕೂ ಬೀಳತ್ತೆ. ಕೆಲವು ಸರಿ ಅಲ್ಲೇ ಬೀಳ್ಬೇಕು ಅಂತಿಲ್ಲ, ಸ್ವಲ್ಪ ದೂರಕ್ಕೆ ಹೀಗೆ ಬಿದ್ದ ಹಾಗೆ ಕಾಣಿಸತ್ತೆ. ಅಂದ್ರೆ ಏನರ್ಥ, ಭಗವಂತನ ಪಾದದ ನೆರಳಲ್ಲಿರೋದು ಅಂತಂದ್ರೆ ಹತ್ರಕ್ಕೆ ಇರೋದು ಅಂತ ಏನ್ ಅರ್ಥ ಅಲ್ಲ. ಈಗ ಉದಾಹರಣೆಗೆ ಛತ್ರಿಯನ್ನು ಹಿಡ್ಕೊಂಡಿರೋನ್ ಛತ್ರಿ ಕೆಳಗಡೆನೆ ಇರ್ತಾನೆ, ನಿಜ. ಹಾಗಂತ ಇನ್ಯಾರೋ ಛತ್ರಿ ಹಿಡಿದೇ ಇರ್ತಾರೆ ಅನ್ಕೊಡಿ, ಇನ್ನೊಬ್ಬ ಬಂದ್ ಸೇರ್ಕೊಳ್ತಾರೆ, ನಂಗೆ ತಾಪ ಆಗಿದೆ, ಅಥವಾ ಮಳೆ ಬರ್ಬೇಕಾದ್ರೆ ಬಂದ್ ಸೇರ್ಕೊಳ್ತಾರೆ. ಬಂದ್ ಸೇರ್ಬೇಕಾದ್ರೆ ಹತ್ತದಲ್ಲಿ ಸ್ವಲ್ಪ ದೂರದಲ್ಲೇ ಇರ್ತಾರೆ. ಅಂತೂ ಏನೇ ಆಗ್ಲಿ, ಆ ಛತ್ರಿಯ ಹತ್ತಿರನಾದ್ರೂ ಕನಿಷ್ಠ ಪಕ್ಷ ಇರ್ಬೇಕು. ಪ್ರಕೃತ ಏನ್ ಹೇಳ್ತಾರೆ, ಭಗವತ್ ಈ ಅಂಘ್ರಿ ಛಾಯಾ ಅಂಶ ವಿದ್ಯೆ ಅಂದ್ರೆ ದೇವರ ನೆರಳೇನಿದೆಯಲ್ಲ, ಆ ನೆರಳಿನ ಹತ್ರಕ್ಕಾರು ಇದೆ. ಹತ್ತಕ್ಕೆ ಅಂದ್ರೆ ತುಂಬಾ ಹತ್ರಕ್ಕೆ ಅಂಟುಕೊಂಡೇ ಅಲ್ಲ, ಸ್ವಲ್ಪ ದೂರದಲ್ಲಿದ್ರು ಚಿಂತೆ ಇಲ್ಲ. ಅಲ್ಲಿದ್ದು ಭಗವಂತನ ಸ್ಮರಣೆ ಮಾಡ್ತಾ ಇದ್ರೆ ಅದನ್ನ ಭಕ್ತಿ ಮಾರ್ಗ ಅಂತ ಕರೀತಾರಂತೆ. ಅಂದ್ರೆ ಭಕ್ತಿ ಮಾರ್ಗ ಅಂದ್ರೆ ಏನು? ದೇವತೆಗಳ ಒಂದು ಸ್ಥಿತಿ ಯಾವ ರೀತಿ, ಭಗವಂತ ಎಲ್ಲೋ ಇದ್ದಾನೆ, ಅವನ ಪಾದ ಒಂದ್ ಕಡೆ ಇದೆ, ಅದರ ನೆರಳು ಬೀಳ್ತಾ ಇದೆ, ಅದ್ ನೆರಳು ಹತ್ರಕ್ ಬಂದಿಲ್ಲ, ಸ್ವಲ್ಪ ದೂರದಲ್ಲಿ ಇದ್ದಾನೆ. ಯಾಕೆ, ನೆರಳು ಸ್ವಲ್ಪ ದೂರದಲ್ಲೂ ಇರುತ್ತಲ್ಲ, ಆ ತರ ಅಲ್ಲಿ ನಿಂತಿದ್ದಾನಪ್ಪ. ಅಲ್ಲಿಂದ ಭಕ್ತಿ ಏನ್ ಮಾಡ್ತಾ ಇದ್ದಾನೆ ದೇವರ ಬಗ್ಗೆ.
ಆಮೇಲೆ ಏನಾಯ್ತು, ಹತ್ತತ್ರಕ್ ಬಂದ, ಪಾದ ಸೇವೆ ಮಾಡ್ದ. ಅದನ್ನ ಪ್ರಪತ್ತಿ ಮಾರ್ಗ ಅಂತ ಕರೀತಾರೆ. 2 ಮಾರ್ಗ ಹೇಳ್ತಾರೆ, ಭಕ್ತಿ ಮಾರ್ಗ, ಪ್ರಪತ್ತಿ ಮಾರ್ಗ ಅಂತ. ಭಕ್ತಿ ಮಾರ್ಗ ಅಂದ್ರೆ ದೂರದಲ್ಲಿದ್ದು ನೆನೆಸೋದು ದೇವರನ್ನ. ಪ್ರಪತ್ತಿ ಮಾರ್ಗ ಅಂದ್ರೆ ಹತ್ರದಲ್ಲಿ ಬಂದು ಪಾದ ಸೇವೆ ಮಾಡೋದು ಅಂತ. ಇಷ್ಟಿದೆ. ಇದು ಒಂದ್ ರೀತಿ ಕಲ್ಪನೆ ಅವ್ರದ್ದು. ಈ ರೀತಿ ಅರ್ಥ ಹೇಳ್ತಾ ಇದಾರೆ. ಇದೆಲ್ಲ ಎಲ್ಲಿದೆ, ಇದಕ್ಕೇನ್ ಪ್ರಮಾಣ? ಮತ್ತಷ್ಟೇ ಅಲ್ಲದೆ ಭಾಗವತದ ಹಿಂದಿನ ಮುಂದಿನ ಪದ್ಯಗಳು ನೋಡಿದ್ರೆ ಈ ತರ ಅರ್ಥ ಮಾಡೋದು ಸರಿನಾ? ಇದ್ಯಾವ್ದು ವಿಚಾರ ಮಾಡ್ಲಿಲ್ಲ. ಈ ಶ್ಲೋಕಕ್ಕೆ ಹೊಳಿತು ಶ್ಲೋಕಕ್ಕೆ ಅರ್ಥ ಹೇಳ್ತಾ ಹೋಗೋದು. ಒಬ್ಬ ಗ್ರಂಥಕ್ಕೆ ವ್ಯಾಖ್ಯಾನ ಬರೀತಾನೆ, ಅದಕ್ಕೆ ವಿವರಣೆ ಮಾಡ್ತಾನೆ ಅಂದ್ರೆ ಹಿಂದೆ ಮುಂದೆ ಎಲ್ಲಾ ನೋಡಿರ್ಬೇಕು. ಸುಮ್ಮನೆ ಒಂದೇ ಶ್ಲೋಕ ನೋಡಿ ಅರ್ಥ ಹೇಳಲಿಕ್ಕೆ ಆಗಲ್ಲ. ಯಾಕೆ ಹಿಂದಿನ ಬಂದಿದ್ ವಿರೋಧ ಕಾಣತ್ತಲ್ಲ. ಹಿಂದೆ ಅದೇ ವಿಷಯ ಹೇಳಿದ್ರೆ ತಪ್ಪಾಗತ್ತೆ, ಬೇರೆ ವಿಷಯ ಹೇಳಿದ್ರೆ ಅದಕ್ಕೆ ವಿರುದ್ಧವಾಗಿದ್ದ ತಪ್ಪಾಗತ್ತೆ. ಅದರಿಂದ ಒಂದು ಗ್ರಂಥ, ಒಂದು ಶ್ಲೋಕ ಅವನ ಅರ್ಥ ಬರಿಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಹಿಂದೆ ಮುಂದೆ ನೋಡಿರ್ಬೇಕು, ಬೇರೆ ಪುರಾಣಗಳು ನೋಡಿರ್ಬೇಕು. ಆದ್ರೆ ಇವ್ರು ನೋಡ್ಲಿಲ್ಲ. ಏನ್ ಮಾಡಿದ್ರ ಅರ್ಥ? ಈ ತರ ಪ್ರಪತ್ತಿ ಮಾರ್ಗ, ಭಕ್ತಿ ಮಾರ್ಗ ಅಂತ ಹೇಳಿ ಭಾಗವತ ಏನ್ ಹೇಳ್ತಾ ಇದೆ ಈ ಪದ್ಯದಲ್ಲಿ ಅಂದ್ರೆ ಎರಡೂ ಹೇಳ್ತಾ ಇದೆ. ಅಂದ್ರೆ ಭಗವಂತನ ನೆರಳೂ ಬೇಕು, ಭಗವಂತನ ಬಗ್ಗೆ ಭಕ್ತಿನೂ ಬೇಕು ಅಂತ. ಇದನ್ನ ಹೇಳಲಿಕ್ಕೆ ಇಲ್ಲಿ ಅಂಗ್ರಿ ಅಂಶವಿದ್ಯೆ, ಛಾಯಾ ಅಂಶವಿದ್ಯೆ ಅನ್ನೋ ಶಬ್ದವನ್ನ ಬಳಸಿದ್ದಾರೆ ಅಂತ. ಆದ್ರೆ ಇದು ಸರಿ ಇಲ್ಲ. ಯಾಕೆ? ಭಗವಂತನ ಪಾದಗಳನ್ನ ಛತ್ರಿಯ ತರಹ ಭಾವಿಸಿ ಅದರ ಒಂದು ಆಶ್ರಯದಲ್ಲಿ ನಾವಿರ್ಬೇಕು ಅಂತ ಈ ಶ್ಲೋಕದ ಅರ್ಥ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆದ್ರೆ ಈ ಅರ್ಥ ಹಿಂದಿನ ಶ್ಲೋಕದಲ್ಲಿ ಬಂದ್ ಆಗೋಗಿದೆ. ಅಲ್ಲಿ ಹಿಂದೆ ಬಂತು, ನಮಾಮಿತೆ ದೇವ ಪದಾರವಿಂದಂ ಪ್ರಪನ್ನ ತಾಪೋಪಶಮಾತ ಪತ್ರಂ. ಆತಪತ್ರ, ಛತ್ರಿಯಂತೆ ಭಗವಂತನ ಪಾದಾರವಿಂದಗಳನ್ನ ಆಶ್ರಯಿಸ್ತೇವೆ ಅಂತ ಹಿಂದೆನೆ ಸ್ತೋತ್ರ ಮಾಡಿದ್ದಾರೆ. ಅದನ್ನೇ ಸ್ತೋತ್ರ ಮಾಡಿದ್ರೆ ಅರ್ಥ ಇರಲ್ಲ. ಸ್ತೋತ್ರ ಮಾಡೋರು ಕೂಡ ಒಂದನೇ ಮತ್ 10 ಸರಿ ಹೇಳಲ್ಲ. ಒಂದ್ ಶ್ಲೋಕದಲ್ಲಿ ಒಂದೇ ಹೇಳ್ತಾರೆ, ಮುಂದಿನ ಶ್ಲೋಕದಲ್ಲಿ ಇನ್ನೊಂದು ವಿಷಯ ಬರುತ್ತೆ. ಹಾಗಾಗಿ ಭಗವಂತನ ಪಾದವನ್ನು ಹಿಂದಕ್ಕೆ ವರ್ಣಿಸಿ ಮತ್ತೆ ಇಲ್ಲಿ ವರ್ಣಿಸಿದ್ರೆ ಅದು ಒಂದು ದೋಷ. ಅಷ್ಟೇ ಅಲ್ದೇನೆ ನೀವು ಭಕ್ತಿ ಬೇರೆ, ಪ್ರಪತ್ತಿ ಮಾರ್ಗ ಬೇರೆ ಅಂತ ಹೇಳ್ತಾ ಇದೀರಿ. ಅಂದ್ರೆ ದೂರದಲ್ಲಿದ್ದು ಒಬ್ಬ ದೇವರ ಬಗ್ಗೆ ಭಕ್ತಿ ಏನ್ ಮಾಡ್ತಾನೆ, ಹತ್ತಕ್ ಬಂದ್ ಪಾದ ಸೇವೆ ಮಾಡಿದ್ರೆ ಅದನ್ನ ಪ್ರಪತ್ತಿ ಮಾರ್ಗ ಅಂತ ಕರೀತಾರೆ ಅಂತ. ಈ ತಪ್ಪು. ಯಾಕೆ? ಪ್ರಹ್ಲಾದರಾಜರು ಮುಂದೆ ಸಪ್ತಮ ಸ್ಕಂದದಲ್ಲಿ ಒಂದು ಮಾತು ಹೇಳ್ತಾರೆ. ನವವಿಧ ಭಕ್ತಿಯನ್ನು ಹೇಳ್ತಾರಲ್ಲ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿ ವೇದನಂ. ಅಲ್ಲಿ ವಿಷಯ ಬಂತು, ಪಾದ ಸೇವನಂ ಅಂತ ಬಂತು. ಪಾದ ಸೇವೆಯನ್ನು ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಅದು ಎಲ್ಲಿ ಸೇರುತ್ತೆ ಹಾಗಾದ್ರೆ? ನವವಿಧ ಭಕ್ತಿಯಲ್ಲಿ ಅದು ಒಂದು. ಅಂದ್ಮೇಲೆ ಭಕ್ತಿ ಮಾರ್ಗವನ್ನು ಅನುಸರಿಸೋನು ಪಾದ ಸೇವೆ ಮಾಡ್ತಾನೆ ಅಂತಾನೆ ಅರ್ಥ. ಅದು ನೀವೇನ್ ಮಾಡ್ತಾ ಇದ್ರಿ? ಭಕ್ತಿ ಮಾರ್ಗನೇ ಬೇರೆ, ಪ್ರಪತ್ತಿ ಮಾರ್ಗನೇ ಬೇರೆ. ಭಕ್ತಿ ಮಾರ್ಗ ಅಂದ್ರೆ ದೂರದಲ್ಲಿ ನೆನಪಿಸ್ಕೊಳ್ಳೋದಷ್ಟೇ. ಹತ್ರಕ್ಕೆ ಹೋಗಿ ಪಾದ ಸೇವೆ ಮಾಡೋದನ್ನ ಪ್ರಪತ್ತಿ ಮಾರ್ಗ ಅಂತ ಕರಿತಾ ಇದೀರಿ. ಆದ್ರೆ ಈ ತರ ವಿಭಾಗ ಮಾಡೋದು ಭಾಗವತಕ್ಕೆ ಸಮ್ಮತ ಅಲ್ವೇ ಅಲ್ಲ. ಈ ತರ ಅರ್ಥ ಏನೋ ಕೇಳಲಿಕ್ ಚೆನ್ನಾಗಿದೆ, ಹೌದಲ್ವಾ? ದೂರದಿಂದ ಭಕ್ತಿ ಮಾಡ್ತಾನೆ, ಹತ್ರಕ್ಕೆ ಹೋಗಿ ಪಾದ ಸೇವೆ ಮಾಡ್ತಾನೆ ಅಂತ. ಆದ್ರೆ ಶ್ಲೋಕಕ್ಕೆ ಸರಿಯಾಗಿ ಇದೆಯಾ ಇಲ್ವಾ? ಯಾಕೆ ಮುಂದೆ ಸಪ್ತಮ ಸ್ಕಂದ ಭಾಗವತಲ್ಲಿ ಅದು ಭಕ್ತಿಯಲ್ಲಿ ಸೇರಿಸಿದ್ದಾರೆ ಪ್ರಹ್ಲಾದರಾಜರು. ಹಾಗಾದ್ರೆ ಆ ಮಾತಿಗೆ ವಿರೋಧ ಬರುತ್ತೆ. ಅದನ್ನ ಆ ರೀತಿ ಅರ್ಥ ಮಾಡೋ ಹಾಗಿಲ್ಲ. ಆದ್ರಿಂದ ಇಲ್ಲಿ ಅಂಗ್ರಿಚ್ಛಾಯೆ ಅಂತಂದ್ರೆ ಏನರ್ಥ? ನೀವು ಹೇಳಿದ ರೀತಿ ಯಾವ ಅರ್ಥವೂ ಸರಿ ಇಲ್ಲ. ಸರಿ, ನಾವ್ ಹೇಳಿದ್ದೇನೋ ಸರಿ ಇಲ್ಲ, ನೀವೇನ್ ಹೇಳ್ತೀರಿ ಅದನ್ನ ಹೇಳಿ. ಯಾವ ರೀತಿ ಸರಿಯಾದ ಅರ್ಥ ಹೇಳಿ ಅಂದ್ರೆ ಅದಕ್ಕೆ ಹೇಳ್ತಾರೆ ಅಂಗ್ರಿಚ್ಛಾಯೆ ಅಂತಂದ್ರೆ ಭಗವದ್ ಭಕ್ತರಲ್ಲಿ ಇರುವಂತಹ ಬ್ರಹ್ಮ ವಿದ್ಯೆಗೆ ಅಂಗ್ರಿಚ್ಛಾಯ ಅಂತ ಕರೀತಾರೆ. ಅಂಗ್ರಿ ಅಂದ್ರೆ ಭಗವಂತನ ಪಾದ ಇಟ್ಕೊಳ್ಳಿ ಅಥವಾ ಅವನ ಸ್ವರೂಪ ಅಂತ ಇಟ್ಕೊಳ್ಳಿ. ಅಂಗ್ರಿ ಅಂದ್ರೆ ಕೇವಲ ಈ ಭಗವಂತನ ಕಾಲು ಅಂತ ಅಷ್ಟೇ ಅರ್ಥ ಅಲ್ಲ, ಅವನ ಇಡೀ ಸ್ವರೂಪ, ದೇಹ. ಅದರ ಬಗ್ಗೆ ಇರುವಂತಹ ಛಾಯಾ ಅಂದ್ರೆ ವಿದ್ಯೆ ಅಂತ ಅರ್ಥ. ಅದು ಬ್ರಹ್ಮವಿದ್ಯೆ. ಬ್ರಹ್ಮವಿದ್ಯೆ ಅಂತ ಈ ಅಂಗ್ರಿಚ್ಛಾಯಾ ಶಬ್ದಕ್ಕೆ ಅರ್ಥ ನಿಮಗ್ ಗೊತ್ತಾಗ್ಲಿಲ್ಲ. ಅದರಿಂದ ಒಟ್ಟೇನ್ ಅರ್ಥ ಆಯ್ತು ಅಂದ್ರೆ ಬ್ರಹ್ಮವಿದ್ಯೆಯ ಒಂದು ಅಂಶ ವಿದ್ಯೆ ಸಾಕು ಉದ್ಧಾರ ಆಗ್ಲಿಕ್ಕೆ ನಾವು ಅಂತ ದೇವತೆಗಳು ಹೇಳ್ತಾ ಇದ್ದಾರೆ. ಬ್ರಹ್ಮವಿದ್ಯೆ ಸಮಗ್ರ ನಮಗ್ ಬೇಡ, ಸ್ವಲ್ಪ ಸಾಕು ಅಂತ ಹೇಳೋ ಅಭಿಪ್ರಾಯ. ಅದು ಚೆನ್ನಾಗಿದೆ. ಆಗ ಹಿಂದಿನ ಪದ್ಯದ ಬಂದ ವಿಷಯಕ್ಕೂ ಈ ಪದ್ಯದಲ್ಲಿ ಬಂದ ವಿಷಯಕ್ಕೂ ವ್ಯತ್ಯಾಸ ಬಂತು. ಹಿಂದೆ ಛತ್ರಿ ಅಂತ ವರ್ಣಿಸಿದ್ದಾರೆ, ಈ ಇದರಲ್ಲಿ ವಿದ್ಯೆಯ ಬಗ್ಗೆ ತಗೊಂಡು ವರ್ಣಿಸಿದ್ದಾರೆ. ಇದು ಚೆನ್ನಾಗಿದೆ. ಅಷ್ಟೆಲ್ಲ ಸಪ್ತಮ ಸ್ಕಂದ ಭಾಗವತದ ವಿರೋಧನೂ ಬರಲ್ಲ, ಇನ್ಯಾವುದೇ ರೀತಿನೂ ವಿರೋಧ ಇಲ್ಲ. ಎಲ್ಲವೂ ಕೂಡ ಸುಸಂಗತವಾಗಿದೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಉಳಿಯೋದೇನು? ಅಂಗ್ರಿ ಛಾಯೆ ಅಂದ್ರೆ ಎಲ್ರಿಗೂ ಗೊತ್ತಿರೋದು, ಛಾಯೆ ಅಂದ್ರೆ ನೆರಳು, ಅಂಗ್ರಿ ಅಂದ್ರೆ ಪಾದ. ಇದು ಪ್ರಸಿದ್ಧ. ಈ ಗೊತ್ತಿರೋ ಅರ್ಥ ಬಿಟ್ಟು ಇನ್ನೇನೋ ಹೇಳ್ತಾ ಇದ್ರಿ. ಇಲ್ಲ ಇಲ್ಲ, ಅದಕ್ಕೆ ಪ್ರಮಾಣ ಇದೆ, ಸುಮ್ಮನೆ ಹೇಳಿಲ್ಲ. ಬ್ರಹ್ಮ ಪುರಾಣದಲ್ಲಿ ಮಾತಿದೆ. ಬ್ರಹ್ಮ ಪುರಾಣದಲ್ಲಿ ಹೇಳಿರೋದಿದೆ, ಅಂಗ್ರಿಚ್ಛಾಯೆ ಅಂದ್ರೆ ಬ್ರಹ್ಮವಿದ್ಯೆ ಅಂತ ಅರ್ಥ ಅಂತ ಹೇಳಿದ್ದಾರೆ. ಬ್ರಹ್ಮ ಪುರಾಣದ ಆಧಾರದಲ್ಲಿ ಈ ರೀತಿ ಅರ್ಥ ಹೇಳಿದ್ದು ಆಚಾರ್ಯರು ಸರಿ. ಆದರೆ ಇನ್ನೊಂದು ಪ್ರಶ್ನೆ ಮಾಡ್ತಾರೆ ನಮ್ಗೆ. ಈ ಶ್ಲೋಕದಲ್ಲಿ ಇನ್ನೊಂದು ಪದ ಹಾಕಿದ್ದಾರೆ, ವಿದ್ಯಾಂ ಅಂತ ಒಂದು ಶಬ್ದ ಬಂತಿಲ್ಲ. ಭಗವಂತ ತವಾಂಗ್ರೆ ಛಾಯಾಂಶ ವಿದ್ಯಾಂ ಅಂತ.
ಈ ವಿದ್ಯೆ ಅನ್ನೋದು ಏನ್ ಬಂದಿದೆ, ಈ ಶಬ್ದಕ್ಕೆ ಏನ್ ಅರ್ಥ ಹೇಳ್ತೀನಿ ಅಲ್ಲ, ಅದ್ ಸುಲಭ ತಾನೆ. ಈಗ ತಾನೆ ಭಗವ ಅಂಗ್ರಿಚ್ಛಾಯ ಅಂತಂದ್ರೆ ಹೇಳಿದ್ದು ಬ್ರಹ್ಮವಿದ್ಯೆ ಅಂತ ಅರ್ಥ. ಬ್ರಹ್ಮವಿದ್ಯೆ ಅಂತ ಆದ್ಮೇಲೆ ಮುಂದೆ ಇರುವಂತಹ ವಿದ್ಯೆಗೆ ಅಂಶವಿದ್ಯೆ ಅಂತ ಅರ್ಥ. ಅಂದ್ರೆ ನೋಡಿ, ಅದೇ ನಾವು ಕೇಳ್ತಾ ಇರೋದು. ಈಗ ಬ್ರಹ್ಮನ ಅಂದ್ರೆ ಭಗವಂತನ ಬಗ್ಗೆ ಇರುವಂತಹ ಒಂದು ವಿದ್ಯೆ, ಅದು ಬ್ರಹ್ಮವಿದ್ಯೆ. ಆ ಬ್ರಹ್ಮವಿದ್ಯೆಯ ಒಂದು ಭಾಗದ ವಿದ್ಯೆಯನ್ನ ಆಶ್ರಯಿಸ್ತೇವೆ ಅಂತ ಹೇಳಿದ್ ಸರಿ ಇದೆ. ಆದ್ರೆ ಅವ್ರೇನ್ ಅನ್ಕೊಂಡಿದ್ದಾರೆ, ಅಲ್ಲಿ ಪಾಠ ವ್ಯತ್ಯಾಸ ಇದೆ. ಭಾಗವತದ ಈ ಪದ್ಯದಲ್ಲಿ ಏನ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಅಂಗ್ರಿಚ್ಛಾಯಾಂಶ ವಿದ್ಯಾಮ್ ಅಂತ ಇರೋದು. ಆದ್ರೆ ಅವರು ಅಂಗ್ರಿಚ್ಛಾಯಾ ಸವಿದ್ಯಾಮ್ ಅಂತ ಸವಿದ್ಯಾಮ್ ಅಂತ ಮಾಡ್ಕೊಂಡಿದ್ದಾರೆ. ಅಂಗ್ರಿಚ್ಛಾಯಾ ಸವಿದ್ಯಾಮ್ ಅಂದ್ರೆ ಅವಾಗ ಬೇರೆ ಅರ್ಥ ಬರುತ್ತೆ. ಏನ್ ಅರ್ಥ ಬರುತ್ತೆ, ಸವಿದ್ಯಾಮ್ ಅಂದ್ರೆ ವಿದ್ಯೆಯ ಜೊತೆಗೆ ಅಂತ ಅರ್ಥ, ಅಂಗ್ರಿಚ್ಛಾಯ ಅಂದ್ರೆ ವಿದ್ಯೆ ಅಂತ ಅರ್ಥ. ಅಂದ್ರೆ ಒಂದು ವಿದ್ಯೆಯ ಜೊತೆಗೆ ಇರುವಂತಹ ಬ್ರಹ್ಮವಿದ್ಯೆಯನ್ನ ಆಶ್ರಯಿಸ್ತೇವೆ ಅಂತ ದೇವತೆಗಳು ಹೇಳಿದಾಗ ಆಯ್ತು. ಇರೋದೇ ಬ್ರಹ್ಮವಿದ್ಯೆ, ಅದ್ರ ಜೊತೆಗೆ ಇನ್ನೊಂದು ಯಾವ ವಿದ್ಯೆ ಇದು, ಅರ್ಥ ಬರಲ್ಲ. ಹಾಗಾಗಿ ನೀವು ಹೇಳಿದ ಅರ್ಥ ಸರಿ ಇಲ್ಲ ಅಂದ್ರೆ ನಾವ್ ಹೇಳೋದು ಆತರ ಪಾಠನೇ ಇಲ್ಲ, ಇದು ಕಪೋಲ ಕಲ್ಪಿತ ಅಲ್ಲ. ಭಾಗವತದ ಪಾಠ ಅವ್ರು ಸರಿಯಾಗಿ ಹೇಳಿಲ್ಲ, ಹೇಗೋ ಅಂಗ್ರಿಚ್ಛಾಯಾಸ ವಿದ್ಯಾಮ್ ಅಂತ ಹೇಳ್ಬಿಟ್ರು. ಅದಕ್ಕೆ ಅರ್ಥ ಏನಾಯ್ತು, ಅವ್ರು ಹೇಳೋದು ಭಗವಂತನ ನೆರಳು, ಪಾದದ ನೆರಳು ಅಷ್ಟೇ ಅಲ್ಲ, ವಿದ್ಯೆ ಎರಡೂ ಬೇಕು ಅಂತ. ಆದ್ರೆ ಅದು ಹಿಂದಿನ ಪದ್ಯದಲ್ಲಿ ಬಂದ್ಬಿಟ್ಟಿದೆ. ಅಷ್ಟೇ ಅಲ್ಲ, ನಿಮ್ಮ ವಿವರಣೆಗಳು ಅಸಂಗತ. ಹಾಗಾಗಿ ಪಾಠ ಇರೋದೇ ಹೀಗೆ, ಅಂಗ್ರಿಚ್ಛಾಯ ಅಂಶ ವಿದ್ಯಾ ಅಂತ ಇರೋದು. ಹಾಗಾಗಿ ಯಾವುದೇ ದೋಷ ಇಲ್ಲ ಅಂತ. ಹಾಗೆ ಬ್ರಹ್ಮ ಪುರಾಣದಲ್ಲಿ ಬಂದ ಮಾತೇನು, ಅದನ್ನ ಹಿಂದಕ್ಕೂ ಕೂಡ ಅರ್ಥವನ್ನ ಹೇಳಿದೆ. ವಿಜಯಧ್ವಜ ತೀರ್ಥರ ಟಿಪ್ಪಣಿಲಿ ಬಂದಿದೆ ಅಂತ. ಅದನ್ನೇ ಭಾಗವತ ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡಿರೋದು. ಅಲ್ಲಿ ಬಂದಿದ್ದು ಬ್ರಹ್ಮವಿದ್ಯಾ ಹರೇಶ್ಛಾಯ, ಹರಿಯ ಛಾಯೆ ಅದು ಬ್ರಹ್ಮವಿದ್ಯೆ ಅಂತ ಬಂತು. ಭಗವಂತನ ಛಾಯೆ ಎಂದೇ ಅರ್ಥ, ಅದು ಬ್ರಹ್ಮವಿದ್ಯೆ ಅಂತ ಅರ್ಥ. ತದಂಶೋಹಿ ಸುರೇಶ್ವಪಿ, ಆ ಬ್ರಹ್ಮವಿದ್ಯೆಯ ಅಂಶ ಅದು ದೇವತೆಗಳಲ್ಲಿ ಅವರವರ ತಾರತಮ್ಯಕ್ಕನುಗುಣವಾಗಿದೆ. ಸರ್ವವಿದ್ಯಾ ಶ್ರೇಯ ಪ್ರೋಕ್ತಾ ಅಂತ ಹೇಳಿ ಲಕ್ಷ್ಮೀ ದೇವಿಯಲ್ಲೇ ಎಲ್ಲ ತರಹದ ಬ್ರಹ್ಮವಿದ್ಯೆಗೆ ಬಿಂಬರೂಪ ವಿದ್ಯೆ ಅವಳಲ್ಲೇ ಮುಖ್ಯವಾಗಿ ಇರೋದು. ಪ್ರತಿಬಿಂಬ ವಿದ್ಯೆ ಏನಿದೆ ಅದು ಸರಸ್ವತಿ ದೇವಿಯಲ್ಲಿ, ರುದ್ರದೇವರಲ್ಲಿ, ಬೇರೆಯವರಲ್ಲೆಲ್ಲ ಕ್ರಮವಾಗಿ ಇದೆ, ಅವರವರ ತಾರತಮ್ಯಕ್ಕೆ ಅನುಗುಣವಾಗಿ. ಇದು ನಿಜವಾದ ಅರ್ಥ. ಹಾಗಾಗಿ ದೇವತೆಗಳೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಗವಂತ ನಿನ್ನನ್ನ ತಿಳ್ಕೊಳ್ಳೋ ಅನ್ನುವಂಥದ್ದು ನೀನ್ ಮಾತ್ರ ಸಾಧ್ಯ. ನಿನ್ನ ಬಗ್ಗೆ ನಿನಗೆ ಗೊತ್ತಿದೆ, ಬೇರೆ ಯಾರಿಗೂ ಗೊತ್ತಿಲ್ಲ. ನಾವೆಲ್ಲ ದೇವತೆಗಳು ನಮ್ ಯೋಗ್ಯತೆಗೆ ಅನುಗುಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ನಮಗೆ ತತ್ವಜ್ಞಾನ ನೀಡು, ಅದರ ಮುಖಾಂತರ ಮೋಕ್ಷ ದೊರಕಿಸುವ ಹಾಗೆ ಮಾಡು. ಅಂದ್ರೆ ಇಲ್ಲೆಲ್ಲ ಅಂಗ್ರಿ ಅಂದ್ರೆ ದೇವರ ಸ್ವರೂಪ ಜ್ಞಾನ ಅಂತ ಅರ್ಥ. ವಿದ್ಯೆ ಅಂದ್ರೆ ಅಂತಹ ದೇವರ ಸ್ವರೂಪ ಜ್ಞಾನ. ಹಾಗೆ ಅದರ ಛಾಯೆ ಅಂದ್ರೆ ಲಕ್ಷ್ಮೀ ದೇವಿಲಿರುವಂತಹ ಬ್ರಹ್ಮಜ್ಞಾನ. ಅದರ ಅಂಶ ಅಂದ್ರೆ ಅದು ಚತುರ್ಮುಖ ಬ್ರಹ್ಮದೇವರಲ್ಲಿರುವಂತಹ ಜ್ಞಾನ ಆಯ್ತು. ಅದಾದ ಮೇಲೆ ಬೇರೆಯವರ ಜ್ಞಾನ. ಹೀಗೆ ಅಂಗ್ರಿ ಛಾಯ ಅಂಶ ವಿದ್ಯೆ ಅನ್ನೋದು ಒಬ್ಬೊಬ್ಬರಲ್ಲಿರುವಂತಹ ತಾರತಮ್ಯ ಉಪೇತವಾದ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ನಮಗೆ ಒಂದು ವಿದ್ಯೆ ಒಂದು ಭಾಗ ಬಂದ್ರೆ ಸಾಕು ಅಂತ ಇಷ್ಟು ವಿವರಣೆ ಕೊಟ್ಟಿದ್ದಾರೆ. ಇನ್ನೂ ಕೂಡ ಇಲ್ಲಿ ಪಾಠದಲ್ಲಿ ವ್ಯತ್ಯಾಸಗಳಿವೆ. ಇಲ್ಲೇನ್ ಮಾಡ್ತಾರೆ, ವಿಜಯಧ್ವಜ ತೀರ್ಥರ ಟಿಪ್ಪಣಿಯಲ್ಲಿ ಒಂದು ಪಾಠ, ಛಲಾರಿ ಟಿಪ್ಪಣಿ ಇದೆ ಇದಕ್ಕೆ. ಹೇಗೆ ಮಣಿಮಂಜರಿಗೆ ಛಲಾರಿ ಟಿಪ್ಪಣಿ ಅಂತಂದಿದೆ, ಅದೇ ತರ ಇಲ್ಲೂ ಇದಕ್ಕೂ ಭಾಗವತಕ್ಕೂ ಛಲಾರಿ ಟಿಪ್ಪಣಿ ಅಂತಿದೆ. ಆ ಛಲಾರಿಯ ಟಿಪ್ಪಣಿಯಲ್ಲಿ ವ್ಯತ್ಯಾಸ ಇದೆ, ಪಾಠದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಆ ವ್ಯತ್ಯಾಸಗಳೇನು, ಅದಕ್ಕೆ ಏನ್ ಅರ್ಥ ಮಾಡ್ತಾರೆ, ಒಟ್ಟಿನಲ್ಲಿ ಅಭಿಪ್ರಾಯನು, ವಿಜಯಧ್ವಜ ತೀರ್ಥರ ಅಭಿಪ್ರಾಯಕ್ಕೆ ಸರಿ ಇದೆಯಾರು ಅಂತೆಲ್ಲ ವಿಚಾರ ಮಾಡ್ಬೇಕು. ಅದನ್ನೆಲ್ಲ ಮುಂದಕ್ಕೆ ಕೊಟ್ಟಿದೆ. ಅದೆಲ್ಲವನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀಕೃಷ್ಣ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ.